ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೆಚ್ಚು ರಸಿಕತೆ ಇರುವ ಗಂಡ ಹೆಂಡತಿ ನಿಜಕ್ಕೂ ಖುಷಿಯಾಗಿರುತ್ತಾರಂತೆ. ಹೌದಾ? ಒಂದು ಸಾರಿ ನಾವು ಕೇಳೋಣ. ಸಂಶೋಧನೆಯಲ್ಲಿ ಶಾಕಿಂಗ್ ಸಂಗತಿ ಏನು ಗೊತ್ತಾ? ಯಾವಾಗಲೂ ಸೆಕ್ಸ್ ಸೆಕ್ಸ್ ಎನ್ನುವ ಜೋಡಿಗಳು ಬಹಳ ಬೇಗನೆ ದೂರವಾಗುತ್ತಾರಂತೆ. ವಿಚಿತ್ರ ಅಲ್ಲವೇ? ಅದು ಹೇಗೆ ಅಂತಂದರೆ ಕೇಳ್ರಿ ಮುಂದೆ. ಗಂಡ ಹೆಂಡತಿಯ ಮಧ್ಯೆ ಲೈಂಗಿಕ ಜೀವನದ ಚೆನ್ನಾಗಿದ್ದರೆ ಸಂಸಾರದ ಸಮರಸ್ಯ ಕೂಡ ಹಾಲು ಜೇವಿನಂತೆ ಇರುತ್ತದೆ. ಹೌದಾ? ಒಂದು ವೇಳೆ ಇಬ್ಬರ ಮಧ್ಯೆ ರಸಿಕತೆ ಇಲ್ಲದೆ ಹೋದರೆ ಮಾನಸಿಕವಾಗಿ ಒಂದು ರೀತಿಯ ಅಂತರ ಕಂಡುಕೊಳ್ಳುವ ಹಾಗೆ ಆಗುತ್ತದಂತೆ. ಅದು ಹೇಗೆ? ಹಾಗೆಂದು ಯಾವಾಗಲೂ ಬೆಡ್ರೂಮ್ನಲ್ಲೇ ಇಬ್ಬರು ಸಹ ಬೇರೆ ಬಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಇದಕ್ಕೂ ಮೊದಲಿಗೆ ಯಾವಾಗಲೂ ಸರಸದ ಬಗ್ಗೆ ಆಲೋಚನೆ ಮಾಡುವ ಜೋಡಿಗಳಲ್ಲಿ ಬಹಳ ಬೇಗನೆ ಭಿನ್ನಾಭಿಪ್ರಾಯಗಳು ಮೂಡಿ ಬರುತ್ತವೆ ಎಂದು ಸಂಶೋಧನೆಗಳು ಹೇಳುತ್ತಾರೆ. 130 ಜೋಡಿಗಳನ್ನು ಸಂಶೋಧನೆಯಲ್ಲಿ ಬಳಸಿಕೊಂಡಿದ್ದರಂತೆ. ಅಧ್ಯಯನಗಳು ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 130 ಜೋಡಿಗಳನ್ನು ತಮ್ಮ ಸಂಶೋಧನೆಯಲ್ಲಿ ಬಳಸಿಕೊಂಡು ಅವರ ಮಧ್ಯೆ ಲೈಂಗಿಕ ಕ್ರಿಯೆ ನಡೆಯುವ ಫ್ರೀಕ್ವೆನ್ಸಿ ಮತ್ತು ಅನಂತರದಲ್ಲಿ ಅವರ ಮಾನಸಿಕ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲು ಮುಂದಾದವು. ಸಂಶೋಧನೆಗಳ ಪ್ರಕಾರ ಸುಮಾರು 3 ತಿಂಗಳ ನಡೆದ ಈ ಅಧ್ಯಯನದಲ್ಲಿ ಯಾರ ಮಧ್ಯೆ ಹೆಚ್ಚು ಬಾರಿ ಲೈಂಗಿಕ ಪ್ರಕ್ರಿಯೆ ನಡೆದಿತ್ತು ಅಂತಹ ಜೋಡಿಗಳಲ್ಲೂ 3 ತಿಂಗಳು ಕಳೆದ ನಂತರ ಸಂತೋಷದ ವಾತಾವರಣ ಸ್ವಲ್ಪ ಕಡಿಮೆಯಾಯಿತು. ಅತಿಯಾದ ಲೈಂಗಿಕ ಉದ್ರತೆ. ಸಂತೋಷಕರ ಹೇಳುವಂತೆ ಯಾವ ಜೋಡಿಗಳಲ್ಲಿ ಈ ರೀತಿ ಅತಿಯಾದ ಲೈಂಗಿಕ ಉದ್ರೇಕ ಮತ್ತು ಹೆಚ್ಚು ಲೈಂಗಿಕ ಪ್ರಕ್ರಿಯೆಗಳು ನಡೆಯಲು ಪ್ರಾರಂಭವಾದವು ಅಂತಹ ಜೋಡಿಗಳಲ್ಲಿ ಕ್ರಮೇಣವಾಗಿ ಇಬ್ಬರ ನಡುವೆ ಆಸಕ್ತಿ ಕಡಿಮೆಯಾಗುತ್ತಾ ಬಂದಿತ್ತು. ಇನ್ನೂ ಕೆಲವು ಆಸಕ್ತಿ ಸಂಗತಿಗಳು ಏನಪ್ಪ ಆದರೆ ಸಂಶೋಧನೆಗಳು ಇನ್ನೊಂದು ವಿಚಾರವನ್ನು ಬಯಲು ಮಾಡಿದರು. ಅದೇನೆಂದರೆ ಕೇವಲ ಲೈಂಗಿಕ ಪ್ರಕ್ರಿಯೆ ಹೆಚ್ಚಾಗಿ ಹೊಂದಿದ ಕಾರಣಕ್ಕೆ ಮಾತ್ರ ಇಬ್ಬರ ನಡುವೆ ಆಸಕ್ತಿ ಕಡಿಮೆಯಾಗಲಿಲ್ಲ. ಅದರ ಬದಲಿಗೆ ಒಬ್ಬರು ಇನ್ನೊಬ್ಬರನ್ನು ಮೊದಲು ಲೈಂಗಿಕ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲು ಕೇಳಲು ಮುಂದಾದರು ಎಂಬ ಬಗ್ಗೆ ಮಾಹಿತಿ ಒದಗಿಸಿವೆ. ಲೈಂಗಿಕ ತಜ್ಞರು ಈ ಬಗ್ಗೆ ಏನು ಹೇಳುತ್ತಾರೆ? ಆದರೆ ಯಾವ ಜೋಡಿಗಳಲ್ಲಿ ಕಡಿಮೆ ಲೈಂಗಿಕ ಪ್ರಕ್ರಿಯೆ ಇರುತ್ತದೆ ಅಥವಾ ಹೆಚ್ಚಾಗಿರುತ್ತದೆ ಅವರು ಅವರ ಇಚ್ಛೆಗೆ ಅನುಸಾರ ಲೈಂಗಿಕ ಪ್ರಕ್ರಿಯೆಯನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಳಬೇಕೆಂದೇನಿಲ್ಲ. ಸಮತೋಲನವಾದ ಲೈಂಗಿಕ ಸಂಬಂಧವನ್ನು ಇಬ್ಬರು ಸಹ ಕಾಪಾಡಿಕೊಂಡರೆ ಉತ್ತಮ ಎಂಬುದು ಲೈಂಗಿಕ ತಜ್ಞರ ವಾದ. ಸಮರಸ್ಯ. ಈ ಒಂದು ಸಂಶೋಧನೆಯಿಂದ ಇಂತಹ ಒಂದು ವಿಚಾರ ಬಯಲಾಗಿ ಗಂಡ ಹೆಂಡತಿಯ ಮಧ್ಯೆ ಯಾವ ರೀತಿ ಸಾಮರಸ್ಯ ಇದರ ಒಳ್ಳೆಯದು ಎಂಬುದನ್ನು ತೋರಿಸಿಕೊಟ್ಟಿದೆ. ಹೀಗಾಗಿ ಸಂಗಾತಿಗಳು ತಮ್ಮ ಜೀವನವನ್ನು ಆನಂದಮಯವಾಗಿ ಕಳೆಯಲು ಇಂತಹ ಹಲವಾರು ವಿಚಾರಗಳನ್ನು ಮೊದಲಿಗೆ ತಿಳಿದುಕೊಂಡರೆ ಒಳ್ಳೆಯದು. ಅರ್ಥ ಆಯ್ತಾ ನಿಮ್ಮ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿ ಒಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.